ಕಲಿಕಾ ಬಲವರ್ಧನೆ 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಥೀಮ್ 1 ಅನಿಮಲ್ಸ್. ಇಲ್ಲಿ ಕೆಲವೊಂದು ಕ್ಲೂನ ಕೊಟ್ಟಿದ್ದಾರೆ. ಈ ಕ್ಲೂನ ಸಹಾಯದಿಂದ ಇಲ್ಲಿ ಬಿಟ್ಟಿರುವ ಡ್ಯಾಶಸ್ ಅನ್ನು ತುಂಬೋಣ. ನೆಸ್ಟ್, ಫಾರೆಸ್ಟ್, ಪೆಟ್, ಹಂಟರ್. ಇಲ್ಲಿರೋ ಪ್ಯಾಸೇಜನ್ನು ಓದಿ. ಫೈಂಡ್ ವರ್ಡ್ಸ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ ದ ಸೇಮ್ ಆ್ಯಸ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ಗಳಿಗೆ ಸೂಟ್ ಆಗುವಂತಹ ಪದನ ಪ್ಯಾಸೇಜಲ್ಲಿ ಕೊಟ್ಟಿದ್ದಾರೆ. ಆ ಪದಗಳನ್ನು ಆರಿಸಿ ನಾವಿಲ್ಲಿ ಬರೆಯೋಣ. ಪೆಟ್ಸ್, ಸರ್ಕಸ್, ರೋಮ್, ಹ್ಯೂಜ್, ಫಾರೆಸ್ಟ್, ಹಂಟರ್. ಕಂಪ್ಲೀಟ್ ದ ಸೆಂಟೆನ್ಸಸ್. Discuss with a friend and answer the question below. Why cannot sheep and dogs live in the jungle? ಶೀಪು ಮತ್ತು ಡಾಗ್ಸು ಜಂಗಲಲ್ಲಿ ಯಾಕೆ ಇರೋಕ್ಕಾಗಲ್ಲ? ಅದ್ರ ಬಗ್ಗೆ ಬರೆಯೋಣ. ಕಂಪ್ಲೀಟ್ ದ ಫಜಲ್ ಬಿಲೋ. ಇಲ್ಲಿ ಕೆಲವೊಂದು ಕ್ಲೂಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸಹಾಯದಿಂದ ಇಲ್ಲಿ ಈ ಫಜಲನ್ನು ಕಂಪ್ಲೀಟ್ ಮಾಡೋಣ. ವಾಟರ್, ಬ್ರಷ್, ಐಸ್, ಇಯರ್ಸ್, ಹ್ಯಾಂಡ್ಸ್, ನೋಸ್, ಸ್ಕೂಲ್, ಲೆಗ್ಸ್. ಲುಕ್ ಎಟ್ ದ ಪಿಕ್ಚರ್ ಬಿಲೋ ಆ್ಯಂಡ್ ಟಾಕ್ ಅಬೌಟ್ ಇಟ್ ವಿತ್ ಯುವರ್ ಪಾರ್ಟ್ನರ್. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ಬಗ್ಗೆ ನಿನ್ನ ಸ್ನೇಹಿತನ ಜೊತೆ ಮಾತಾಡು. ಏನು ಮಾಡ್ತಿದ್ದಾಳು ಅವಳು? ಲುಕ್ ದೇರ್, ಎ ಗರ್ಲ್ ಈಸ್ ಲುಕಿಂಗ್ ಎಟ್ ಹರ್ ಮೊಬೈಲ್ ವೆರಿ ಕ್ಯೂರಿಯಸ್ಲಿ. ಕ್ಯೂರಿಯಸ್ ಆಗಿ ಅವಳು ಮೊಬೈಲ್ನ ನೋಡ್ತಾ ಇದ್ದಾಳೆ. ಕ್ಯೂರಿಯಸ್ಲಿ ಅಂದರೆ ಕುತೂಹಲದಿಂದ ನೋಡ್ತಿದ್ದಾಳೆ. ಡು ಯು ಥಿಂಕ್ ಮೊಬೈಲ್ ಫೋನ್ಸ್ ಆರ್ ಯೂಸ್ಫುಲ್? ನಿನಗೆ ಮೊಬೈಲ್ ಫೋನು ಯೂಸ್ಫುಲ್ ಅಂತ ಅನಿಸತ್ತಾ? ಹೌದು. ನಿನಗೆ ಅನಿಸತ್ತೆ ಅಂದರೆ ಎಸ್ ಹಾಕು, ಇಲ್ಲ ಅಂದರೆ ನೋ ಹಾಕು. ಏನೇನಕ್ಕೆ ಯೂಸ್ ಆಗುತ್ತೆ? ಎಸ್ ಅಂದರೆ ಏನೇನಕ್ಕೆ ಯೂಸ್ ಆಗುತ್ತೆ? ಗಿವ್ ರೀಸನ್ಸ್, ಕಾರಣ ಕೊಡಬೇಕು. ಫಾರ್ ಕಮ್ಯುನಿಕೇಷನ್, ಫಾರ್ ಬ್ಯಾಂಕಿಂಗ್, ಶಾಪಿಂಗ್. ಕಮ್ಯುನಿಕೇಷನ್ ಅಂದರೆ ಸಂಪರ್ಕ ಮಾಡೋಕ್ಕೆ, ಒಬ್ರಿಗೊಬ್ರು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂದು ಕೇಳ್ಕೊಳಕ್ಕೆ ಫೋನ್ ಯೂಸ್ ಆಗುತ್ತೆ. ಆಮೇಲೆ ಬ್ಯಾಂಕಿಂಗ್ಗೆ ಮತ್ತು ಶಾಪಿಂಗ್ಗೆ, ನೀವು ಏನಾದ್ರು ವಸ್ತುಗಳನ್ನು ಪರ್ಚೇಸ್ ಮಾಡಿದಾಗ ಪೇಟಿಎಮ್ ಮಾಡ್ತೀರಾ ಅಲ್ವಾ, ಅದಕ್ಕೆಲ್ಲ ಫೋನ್ ಯೂಸ್ ಆಗುತ್ತೆ. ಮತ್ತು ಶಾಪಿಂಗ್ ಮಾಡೋಕ್ಕೆ, ಆನ್ಲೈನ್ ಶಾಪಿಂಗ್ ಮಾಡೋಕ್ಕೂ ಯೂಸ್ ಆಗುತ್ತೆ. ಹೀಗೆ ಅನೇಕ ಕಾರಣಗಳಿಂದ ನಮಗೆ ಮೊಬೈಲು ಯೂಸ್ ಆಗುತ್ತೆ. Now debate about the advantages and disadvantages of using a mobile phone. ನಾವೀಗ ಮೇಲ್ಗಡೆ ಫೋನ್ ಯೂಸ್ ಮಾಡೋದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡ್ವಿ. ಆದರೆ ಅದರಿಂದ ಉಪಯೋಗನೂ ಇದೆ, ಅದೇ ರೀತಿ ತೊಂದರೆನೂ ಇದೆ. ಏನು ತೊಂದರೆ ಇದೆ, ಏನು ಉಪಯೋಗ ಇದೆ ಅಂತ ಇಲ್ಲಿ ಬರೀಬೇಕು. ಅಡ್ವಾಂಟೇಜಸ್ ಅಂದರೆ ಉಪಯೋಗಗಳು, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ. ಡಿಸ್ಅಡ್ವಾಂಟೇಜಸ್ ಅಂದರೆ ಅದರಿಂದ ಏನೇನು ತೊಂದರೆಗಳಾಗತ್ತೆ ಅಂತ ಬರೀಬೇಕು. ರೈಟ್ ಅಬೌಟ್ ಅನಿಮಲ್ಸ್ ದಟ್ ಸ್ಟೇ ವಿತ್ ಹ್ಯೂಮನ್. ಮನುಷ್ಯನ ಜೊತೆ ಬದುಕುವಂತಹ ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕಿಲ್ಲಿ. ಯಾವ್ಯಾವ ಬದುಕ್ತವೆ ಮನುಷ್ಯನ ಜೊತೆ? ಡಾಗು, ಕ್ಯಾಟು, ಕೌವು. ಎಲ್ಲಿ? ವೇರ್ ಡು ದೇ ಲೀವ್? ಅವೆಲ್ಲಿ ವಾಸಿಸ್ತವೆ? ಫಾರ್ಮಲ್ಲಿ, ಹೋಮಲ್ಲಿ. ಅವು ಏನೇನು ತಿಂತವೆ? ರೈಸ್, ಮಿಲ್ಕ್, ಮೀಟ್, ಗ್ರಾಸ್. ನೇಮ್ 2 ways ಇನ್ ವಿಚ್ ದೇ ಹೆಲ್ಪ್ ಹ್ಯೂಮನ್ಸ್. ಮನುಷ್ಯನಿಗೆ ಅವುಗಳು ಯಾವ ರೀತಿ ಸಹಾಯ ಮಾಡ್ತವೆ? ಕೌ ಗಿವ್ಸ್ ಅಸ್ ಮಿಲ್ಕ್. ಹಸು ನಮಗೇನು ಕೊಡುತ್ತೆ? ಮಿಲ್ಕ್ ಕೊಡುತ್ತೆ. ಡಾಗ್ಸ್ ಗಾರ್ಡ್ ದ ಹೌಸ್. ನಾಯಿ ಏನು ಮಾಡುತ್ತೆ? ನಾಯಿ ಮನೆ ಕಾಯುತ್ತೆ. ಕ್ಯಾನ್ ಯು ರೈಟ್ 2 ಪ್ರಾಬ್ಲಮ್ಸ್ ದಟ್ ದೇ ಮೇ ಫೇಸ್? ಪ್ರಾಣಿಗಳು ಮನುಷ್ಯನ ಜೊತೆ ಇರೋದ್ರಿಂದ ಅವಕ್ಕೆ ಏನು ಪ್ರಾಬ್ಲಮ್ ಬರಬಹುದು?
ಡ್ರಾ ಎ ಪಿಕ್ಚರ್ ಆಫ್ ಆ್ಯನ್ ಅನಿಮಲ್ ಆ್ಯಂಡ್ ರೈಟ್ 4 ಸೆಂಟೆನ್ಸಸ್ ಅಬೌಟ್ ಇಟ್. ಇಲ್ಲಿ ನಿಮಗಿಷ್ಟವಾದ ಪ್ರಾಣಿಯ ಚಿತ್ರವನ್ನು ಬರೆದ್ಬಿಟ್ಟು ಅದ್ರ ಬಗ್ಗೆ 4 ಲೈನ್ ಬರಿಬೇಕು. ಎಲಿಫೆಂಟ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.